ಪರಿಷತ್ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿ ಹಾಕಿದೆ. ಅದರಲ್ಲೂ ಪ್ರಮುಖವಾಗಿ JDS ನಿಂದನೇ ಈ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ JDSನ ಶಾಸಕರಾಗಿರ್ತಕ್ಕಂಥ ಮಂಜು ಅವರಿದ್ದಾರೆ. ಎಲ್ಲೋ ಈ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ JDS ನಿರ್ಣಾಯಕ ಪಾತ್ರ, ಈ ಚುನಾವಣೆಯಲ್ಲೂ ಸಹ ಅದೇ ರೀತಿ ಆಗ್ತಾ ಇದೆ. ಕುತೂಹಲವನ್ನು ಹುಟ್ಟಿಸ್ತಕ್ಕಂಥ JDS, ಏನು ಹೇಳ್ತೀರಾ? ನೋಡಿ, ನಾವು 18 ಮತಗಳನ್ನು ಇದ್ದಿರ್ತಕ್ಕಂಥವ್ರು ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಾವು NDA ಜೊತೆಲಿ ಇರ್ತಕ್ಕಂಥವ್ರು. NDA ಸರ್ಪ್ಲಸ್ ವೋಟ್ ಅವರು 28 ಹಾಕೊಂಡು ನಮ್ಗೆ ಎಕ್ಸ್ಟ್ರಾ ಸರ್ಪ್ಲಸ್ ವೋಟ್ಸ್ ಬಂದರೆ ವಿ ಆರ್ ಸೇಫ್. ಅವ್ರೇನಾದ್ರು ಜಾಸ್ತಿ 30 ಅಲಾಟ್ಮೆಂಟ್ ಮಾಡ್ಕೊಂಡು ಮಾಡಿದರೆ ವಿ ಆರ್ ಶಾರ್ಟೇಜ್ ಆಫ್ 6 ವೋಟ್ಸ್. ನಮ್ಗೇನಾಗ್ತದೆ ಅಂದರೆ 5th ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್ ಓವರ್ ಇಟ್ ಈಸ್ 1 2 3 4 5 ಅವರು ಕಡಿಮೆ ತಗೊಂಡ್ರೆ, ನಾವು ಅವ್ರಿಗಿಂತ ಒಂದು ವೋಟ್ ಫಸ್ಟ್ ವೋಟಲ್ಲಿ ಜಾಸ್ತಿ ತಗೊಂಡ್ರೆ ಸೆಕೆಂಡ್ ವೋಟ್ ವಿಲ್ ಬಿ ಕೌಂಟೆಡ್. ಆಗ ಸೆಕೆಂಡ್ ವೋಟಲ್ಲಿ ಕೌಂಟ್ ಆದಾಗ ದೇರ್ ಈಸ್ ಎ ಚಾನ್ಸ್ ಆಫ್ ವಿನ್ನಿಂಗ್ ಅವರ್ ಕ್ಯಾಂಡಿಡೇಟ್ಸ್. ನೀವು ಹೇಳಿ 18 ಓಟ್ಗಳು ಸಹ ನಮಗೆ ಬಿದ್ದಿದ್ದಾವೆ ಅಂತ. ಆದರೆ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ, GT ದೇವೇಗೌಡರ ವಿಚಾರ. GT ದೇವೇಗೌಡರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 29 ವೋಟ್ಗಳನ್ನು BJP ಹಾಕಿರೋ ಬದಲು 30 ವೋಟ್ಗಳನ್ನು BJP ಹಾಕೊಂಡಿದ್ದಾರೆ. ನೋಡಿ, GT ದೇವೇಗೌಡರು ಅವರು ಏನು ಹೇಳಿದ್ದಾರೆ, ಆತ್ಮಸಾಕ್ಷಿಯಾಗಿ ವೋಟ್ ಹಾಕ್ತಿದ್ದಾರೆ. ಏನು ಆತ್ಮಸಾಕ್ಷಿ? ಪಾರ್ಟಿಯಿಂದ ಗೆದ್ದಿದ್ರೆ ಪಾರ್ಟಿಗೆ ಹಾಕ್ತಾರೆ ಅಂತದೇ ಆತ್ಮಸಾಕ್ಷಿ ನನ್ನ ಪ್ರಕಾರ. ಅದನ್ನ ಮಾಡಬೇಕು ಅಂತ. ಆತ್ಮಸಾಕ್ಷಿಯಾಗಿ ಪಾರ್ಟಿಲೇ ಇರ್ಲಿವಲ್ಲ ಇಷ್ಟು ದಿನ. ಪಾರ್ಟಿಲೇ ಅವರು ಹೆಸರು ಮಾತ್ರ ಪಾರ್ಟಿಲಿ ಇತ್ತಷ್ಟೇ. ಅದೇ ಆತ್ಮ ಅಲ್ವಾ? ಅದಿರೋದೇ ಆತ್ಮ. ಸಿಂಪಲ್ ಅಲ್ಲಿ ಗೆದ್ದ ಮೇಲೆ ಅದು ಆತ್ಮ. ಅದಕ್ಕಿಂತ ಇನ್ಯಾವುದು ಅದರಲ್ಲಿ? ಪರ್ಸನಲ್ ಆಗಿ ವ್ಯತ್ಯಾಸ ಏನಾರೇ ಇರ್ಬೋದು, ಜೊತೆಲೆ ಇದಾರಲ್ಲ. ಏನು ಡೈವರ್ಸ್ ಆಗಿದೆಯಾ? ವಿ ಆರ್ ಟುಗೆದರ್. ಗಡ್ಡೆ ಹೆಂಡತಿ ತರ ಮುನ್ಸ್ಕೊಂಡಿದ್ದಾರೆ ಅಷ್ಟೇ. ಮುನ್ಸ್ಕೊಂಡಿದೀವಿ ಅಷ್ಟೇ. ವಿ ಆರ್ ಆಲ್ ಟುಗೆದರ್. ಹಂಗಾರೆ GT ದೇವೇಗೌಡರು JDSಗೆ ಹಾಕಿದ್ದಾರೆ. ಈ ಕಾಂಗ್ರೆಸ್ನ ಕುದುರೆ ವ್ಯಾಪಾರದ ಬಗ್ಗೆ ಹೇಳ್ತೀರಾ? ರೆಸಾರ್ಟ್ಗೆ ಹೋಗಿದ್ರು ಅವರು, ಭಯ ಇತ್ತು ಅವ್ರಿಗೇನಾದ್ರು? ನೋಡ್ರಿ, ಆಕ್ಚುಲಿ ನಮ್ಗಿಂತ ಅವ್ರಿಗೆ ಭಯ ಜಾಸ್ತಿ. ಅಷ್ಟು ನಂಬರ್ ಇದ್ದು ಅಷ್ಟು ಗೆಲ್ತೀವಿ ಅಂತಿದ್ದು ಕರ್ಕೊಂಡು ಕೂಡಾಕೊಂಡವ್ರೆ ಅಂದರೆ ಅವರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅಂತ ಅರ್ಥ. ಹಿಂದೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖಾರ್ಗೆನ ಕ್ಯಾಂಡಿಡೇಟ್ನ ಸೋಲ್ಸಂತ ದಿನಗಳನ್ನು ನಾವು ಈ ವಿಧಾನಸೌಧದಲ್ಲಿ ನೋಡಿದ್ದೀವಿ. ಇಲ್ಲಿ ಸೋಲು ಯಾರು ಅಂದರೆ ನಾವು ಗೆಲುವಲ್ಲ, ಅವ್ರ ಸೋಲದಿಂದ ನಾವು ಗೆಲುವಾಯ್ತು. ದಟ್ ಇಸ್ ಅ ರಿಸಲ್ಟ್. ಕೊನೆಯದಾಗಿ ಈಗ JDS ಈ ಬಾರಿ ಗೆಲ್ತದ ಒಂದು ಸ್ಥಾನ ಇದರಲ್ಲಿ. ನೋಡಿ, ನಾವು ಇವತ್ತು ಈ ಚುನಾವಣೆಗೆ ನಾವು ಸ್ಪರ್ಧಿಸ್ತಾ ಇದ್ರೆ ಈ ಕಾಂಗ್ರೆಸ್ MLAಗಳಿದ್ದಾರೆ 100 ಜನಕ್ಕೆ ಅವ್ರಿಗೆ ಗೌರವನೇ ಇರ್ತಿರ್ಲಿಲ್ಲ. ಅವ್ರಿಗೇನಾದ್ರು ಇವತ್ತು ಗೌರವ ಬರಬೇಕಾಗಿದೆ. ಅದಕ್ಕೆ ಕಾರಣ ನಾವು ಪಕ್ಷದ ಅಭ್ಯರ್ಥಿ ಹಾಕಿದ್ದಕ್ಕೆ ಅನ್ನೋದಕ್ಕೆ ಅವರು ನಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದರ್ವೈಸ್ ಅವ್ರಿಗೆ ಬೆಲೆನೇ ಇರ್ತಿರ್ಲಿಲ್ಲ. ಹೋಟ್ಲಿಗೆ ಕರ್ಕೊಂಡಿದ್ದಿಲ್ಲ, ಕಾಫಿನೂ ಕೊಡ್ತಿದ್ದಿಲ್ಲ, ಟೀನು ಕೊಡ್ತಿದ್ದಿಲ್ಲ, ಇನ್ನೇನೇನೂ ಮಾಡ್ತಿರ್ಲಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಮಂಜು ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ VN, ಪವರ್ TV, ಬೆಂಗಳೂರು.